ರಾಹುಲ್ ಗಾಂಧಿ ಮೈಸೂರಿಗೆ ಬಂದು ಹೋಗ್ತಾರೆ. ರಾಹುಲ್ ಗಾಂಧಿ ಬಂದಾಗ ಏನೆಲ್ಲ ಮಾತಾಡಬೇಕು ಅಂತ ಸಿಎಂ ಹಾಗೂ ಡಿಸಿಎಂ ಇಬ್ಬರು ಕೂಡ ಭಾರಿ ತಯಾರಿ ಮಾಡ್ಕೊಂಡಿದ್ರು. ಆದರೆ ರಾಜ್ಯದ ನಾಯಕರಿಗೆ ರಾಹುಲ್ ಗಾಂಧಿ ಜೊತೆಗೆ ಚರ್ಚಿಸೋದಕ್ಕೆ ಅವಕಾಶ ಸಿಕ್ಕಿದ್ದು ಕೆಲ ನಿಮಿಷಗಳು ಮಾತ್ರ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ. ರನ್ವೇಯಲ್ಲಿ ಗುಸುಗುಸು. ರಾಹುಲ್ ಗಾಂಧಿ ಜೊತೆಗೆ ಒಟ್ಟು 15 ನಿಮಿಷಗಳಷ್ಟು ಕಾಲ ಮಾತ್ರ ಇವತ್ತು ರಾಜ್ಯ ನಾಯಕರು ಕಳೆದಿದ್ದಾರೆ. ಅದರಲ್ಲಿ 5 ನಿಮಿಷ ರಾಹುಲ್ ಗಾಂಧಿ ಅವರನ್ನ ಸ್ವಾಗತಿಸುವ ವೇಳೆ ಕಳೆದು ಹೋಗಿದೆ. ಆದರೆ ಅವರು ಮೈಸೂರು ವಿಮಾನ ನಿಲ್ದಾಣಕ್ಕೆ ಬಂದು ಇಳಿದಲ್ಲಿಂದ 5 ನಿಮಿಷ. ರಾಹುಲ್ ಗಾಂಧಿ ಅವರು ಮೈಸೂರಿನಲ್ಲಿ ಬಂದು ಹಿಡಿದಂಥವರು ನೇರವಾಗಿ ತಮಿಳುನಾಡಿನ ಗೂಡ್ಲೂರಿಗೆ ಹೋಗಿದ್ದಾರೆ. ಅಲ್ಲೊಂದು ಶಾಲೆ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕಾಗಿ ಹೋಗಿದ್ರು. ಅಲ್ಲಿಂದ ವಾಪಸ್ ಮೈಸೂರಿಗೆ ಬಂದಿದ್ದಾರೆ. ಹಾಗೆ ಅವರು ಮೈಸೂರಿಗೆ ವಾಪಸ್ ಬಂದು ಅಂದರೆ ಏರ್ಪೋರ್ಟ್ನಲ್ಲಿ ಬಂದು ಅವರು ಹೆಲಿಕಾಪ್ಟರ್ನಲ್ಲಿ ಇಳಿತಾ ಇದ್ದಂತೆಯೇ ಸುಮಾರು 10 ನಿಮಿಷಗಳ ಕಾಲ ರಾಜ್ಯ ನಾಯಕರ ಜೊತೆಗೆ ಮಾತುಕತೆ ನಡೆದಿದೆ. ಅದರಲ್ಲಿ ಮೊದಲು ಮುಖ್ಯಮಂತ್ರಿಯವರು ಹಾಗೂ ಉಪಮುಖ್ಯಮಂತ್ರಿಯವರು ಜೊತೆಗೇನೆ ರಾಹುಲ್ ಗಾಂಧಿ ಜೊತೆಗೆ ಚರ್ಚಿಸಿದ್ದಾರೆ. ಅದಾದ ಮೇಲೆ ಸಿಎಂ ಸಿದ್ದರಾಮಯ್ಯನವ್ರನ್ನ ಪ್ರತ್ಯೇಕವಾಗಿ ರನ್ವೇನಲ್ಲಿ ನಿಂತುಕೊಂಡು ಪ್ರತ್ಯೇಕವಾಗಿ ಕರ್ಕೊಂಡು ಹೋಗಿ ರಾಹುಲ್ ಗಾಂಧಿ ಮಾತಾಡಿದರು. ಆಮೇಲೆ ಸ್ವಲ್ಪ ಹೊತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಕೂಡ ಮಾತುಕತೆಯನ್ನು ನಡೆಸಿ ಎಲ್ರಿಗೂ ಕೂಡ ಬಾಯ್ ಹೇಳಿ ದೆಹಲಿಗೆ ಹಾರಿದ್ದಾರೆ. ಈಗ ರನ್ವೇಯಲ್ಲಿ ಆಡಿರುವ ಗುಸುಗುಸು ಏನು? ಇದು ಸದ್ಯಕ್ಕೆ ರಾಜ್ಯದ ಕಾಂಗ್ರೆಸ್ ಪಕ್ಷದ ಒಳಗಡೆ ನಡೀತಾ ಇರುವಂತಹ ಚರ್ಚೆ. ಏನು ಮಾತಾಡಿರ್ಬೋದು? ಸಂಪುಟ ಪುನರ್ರಚನೆಗೆ ಏನು ಸಿಎಂ ಸಿದ್ದರಾಮಯ್ಯನವರು ಯೋಚನೆ ಮಾಡ್ತಿದ್ದಾರಲ್ಲ, ಅದಕ್ಕೆ ಅವಕಾಶ ಸಿಗುತ್ತಾ? ಮುಖ್ಯಮಂತ್ರಿ ಬದಲಾವಣೆಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೇಳ್ತಿದಾರಲ್ಲ, ಅದೇನಾದ್ರೂ ಆಗೋಗ್ಬಿಡುತ್ತಾ? ಆ ವಿಚಾರಗಳನ್ನು ಅವರು ಕೇಳಿದಾರ? ಯಾವ ವಿಚಾರವನ್ನು ಹಾಗಾದ್ರೆ ಒಬ್ಬೊಬ್ಬರಾಗಿ ಮಾತಾಡಿದಾಗ ಏನೇನು ವಿಷಯವನ್ನು ಮಾತನಾಡಿದ್ದಾರೆ, ಇಬ್ಬರು ಜೊತೆ ಸೇರಿ ಮಾತಾಡಿದಾಗ ಏನು ಮಾತನಾಡಿದ್ದಾರೆ, ರಾಹುಲ್ ಗಾಂಧಿ ಅವರಿಗೆ ಏನು ಹೇಳಿದ್ದಾರೆ, ಎಲ್ಲ ಕುತೂಹಲ ಇದ್ದೇ ಇದೆ. ಯಾಕಂದ್ರೆ ರಾಹುಲ್ ಗಾಂಧಿ ಅಂತಿಮವಾಗಿ ಕಾಂಗ್ರೆಸ್ನಲ್ಲಿ ಏನೇ ನಿರ್ಧಾರಗಳಾಗಬೇಕಾದ್ರೆ ಸದ್ಯಕ್ಕೆ ರಾಹುಲ್ ಗಾಂಧಿ ನಿರ್ಧಾರಗಳನ್ನು ಕೈಗೊಳ್ತಾ ಇದ್ದಾರೆ. ಅವ್ರ ಜೊತೆಗೆ ಸಿಕ್ಕಿರುವಂತಹ ಇಬ್ಬರಿಗೂ ಕೂಡ ಸಿಕ್ಕಿರುವಂಥ ತಲಾ 3 ನಿಮಿಷ ಮ್ಯಾಕ್ಸಿಮಮ್, ಇದು 3 ನಿಮಿಷವರೆಗೆ ಇಬ್ಬರಿಗೂ ಕೂಡ ಮಾತುಕತೆಗೆ ಅವಕಾಶ ಸಿಕ್ಕಿದೆ ಅಂತ ಹೇಳಿ ಆ 3 ನಿಮಿಷದಲ್ಲಿ ಏನನ್ನ ಮಾತಾಡಿರಬಹುದು, ಏನಾಗಿದೆ, ಕಾಂಗ್ರೆಸ್ನೊಳಗಡೆ ಏನೆಲ್ಲ ಚರ್ಚೆಗಳು ನಡೀತಾ ಇದ್ದಾವೆ, ಅದನ್ನು ನಿಮಗೆ ಒಂದು ವಿವರವಾದಂಥ ವರದಿ ಮೂಲಕವಾಗಿ ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ. ರನ್ವೇಯಲ್ಲಿ ಗುಸುಗುಸು ಬಗ್ಗೆ. ಇನ್ನು ಇವತ್ತಿನ ಪಂಚಾಯಿತಿಯ 2ನೇ ಸುದ್ದಿ, ಗಾಂಧಿ ವರ್ಸಸ್ ಗೋಡ್ಸೆ. ಕಾಂಗ್ರೆಸ್ ನಾಯಕರು ಮನ್ರೇಗಾ ಬದಲು ವಿಬಿಜಿ ರಾಮ್ಜಿ ಕಾಯ್ದೆಯನ್ನ ಜಾರಿಗೆ ತಂದಿರುವ ಕೇಂದ್ರ ಸರ್ಕಾರದ ನಿರ್ಧಾರವನ್ನ ಗಾಂಧಿ ವರ್ಸಸ್ ಗೋಡ್ಸೆ ಹೋರಾಟವಾಗಿ ಪರಿವರ್ತಿಸಲು ಹೊರಟಿದ್ದಾರೆ. ಮಹಾತ್ಮ ಗಾಂಧಿ ಹೆಸರನ್ನ ಬದಲಿಸಿದ ವಿಚಾರವೇ ಈಗ ಕಾಂಗ್ರೆಸ್ಗೆ ಸಿಕ್ಕಿರುವಂತಹ ಅತಿದೊಡ್ಡ ಅಸ್ತ್ರ. ಇದನ್ನ ಕೆಪಿಸಿಸಿ ಅಧ್ಯಕ್ಷರು ಕೂಡ ಆಗಿರುವಂತಹ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ಗೆ ಸಿಕ್ಕಿರುವ ಅತ್ಯಂತ ಅದ್ಭುತವಾದಂತಹ ಅವಕಾಶ ಅಂತ ಹೇಳಿ ಕರೆದುಕೊಂಡಿದ್ದಾರೆ. ಇವತ್ತು ಮನ್ರೇಗಾ ಬಚಾವೋ ಹೋರಾಟಕ್ಕೆ ಪೂರ್ವಭಾವಿ ಸಭೆಯನ್ನು ನಡೆಸಿರ್ತಕ್ಕಂತಹ ಕಾಂಗ್ರೆಸ್ ನಾಯಕರು ಅದರಲ್ಲಿ ಬಹಳ ಮುಖ್ಯವಾಗಿ ಚರ್ಚೆ ನಡೆಸಿರುವಂಥದ್ದು ಗಾಂಧಿ ವರ್ಸಸ್ ಗೋಡ್ಸೆ ವಿಚಾರವನ್ನ. ಗಾಂಧಿ ವರ್ಸಸ್ ಗೋಡ್ಸೆ ಅನ್ನುವಂತಹ ವಿಷಯವನ್ನೇ ಮುನ್ನೆಲೆಗೆ ತರುವಂತಹ ಪ್ರಯತ್ನಕ್ಕೆ ಈಗ ಕಾಂಗ್ರೆಸ್ನವರು ಮುಂದಾಗಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ, ಏನೆಲ್ಲ ಚರ್ಚಿಸಿದ್ದಾರೆ, ಏನೆಲ್ಲ ಆರೋಪ ಮಾಡ್ತಾ ಇದ್ದಾರೆ, ಅದನ್ನು ಕೂಡ ತೋರಿಸ್ತೀವಿ ಇವತ್ತಿನ ಪಂಚಾಯಿತಿಯ 2ನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ರನ್ವೇಯಲ್ಲಿ ನಡೆದಿರುವಂತಹ ಗುಸುಗುಸು. ಒಬ್ಬರ ಜೊತೆ ಒಂದು ಕಡೆ ನೋಡಿಕೊಂಡು ರಾಹುಲ್ ಗಾಂಧಿ ಮಾತಾಡಿದ್ದಾರೆ, ಮತ್ತೊಬ್ಬರ ಜೊತೆ ಮತ್ತೊಂದು ಕಡೆ ನೋಡಿಕೊಂಡು ಮಾತನಾಡಿದ್ದಾರೆ. ಇಬ್ಬರ ಜೊತೆಗೂ ಕೂಡ ನಿಂತ್ಕೊಂಡು ಕೂಡ ಸ್ವಲ್ಪ ಹೊತ್ತು ಮಾತಾಡಿದ್ದಾರೆ. ಏನು ಮಾತಾಡಿರ್ಬೋದು? ಈ ಮೂರು ಜನ ನಿಂತಾಗಿ ಏನು ಮಾತಾಡಿರ್ಬೋದು, ಅವರೊಬ್ಬರ ಜೊತೆಗೆ ಏನು ಮಾತಾಡಿರ್ಬೋದು, ಇವರೊಬ್ಬರ ಜೊತೆಗೆ ಏನು ಮಾತಾಡಿರ್ಬೋದು, ಹೀಗೆ ಸಹಜವಾಗಿಯೇ ಕುತೂಹಲ ಅಂತೂ ಇದ್ದೇ ಇದೆ. ಯಾಕೆಂದರೆ ರನ್ವೇನಲ್ಲೇ ಎಲ್ಲ ಮಾತುಕತೆ ಆಗೋಗ್ಬಿಟ್ಟಿದೆ. 3 ನಿಮಿಷದಲ್ಲಿ ಏನು ಚರ್ಚೆ ಆಗಿರಬಹುದು, ಏನಾಗಿದೆ, ಕಾಂಗ್ರೆಸ್ ಒಳಗಡೆ ನಡೀತಾ ಇರುವಂಥ ಚರ್ಚೆಗಳು ಹೇಗಿದ್ದಾವೆ ಈ ವರದಿ ಮೂಲಕ ತೋರಿಸ್ತೀವಿ. ಮೊದಲು ಸಿಎಂ ಹಾಗೂ ಡಿಸಿಎಂ ಜೊತೆ ಸೇರಿಸಿ ರಾಹುಲ್ ಗಾಂಧಿ ಮಾತುಕತೆ. ಅಲ್ಲಿಂದ ಸಿಎಂ ಸಿದ್ದರಾಮಯ್ಯರನ್ನು ಪ್ರತ್ಯೇಕವಾಗಿ ಪಕ್ಕಕ್ಕೆ ಕರೆದೊಯ್ದು ಗುಸುಗುಸು ಚರ್ಚೆ. ಸಿಎಂ ಜೊತೆ ಮಾತುಕತೆ ನಡೆಸಿದ ನಂತರ ಮತ್ತೆ ಕೆಲ ಹೊತ್ತು ಡಿಕೆ ಶಿವಕುಮಾರ್ ಜೊತೆ ಆಪ್ತ ಸಮಾಲೋಚನೆ. ಮೈಸೂರು ಏರ್ಪೋರ್ಟ್ನ ರನ್ವೇಯಲ್ಲಿ ಇವತ್ತು ಕರ್ನಾಟಕದ ರಾಜಕೀಯದ ಚರ್ಚೆಯಾಗಿದ್ದ ರೀತಿ ಇದು.
ರಾಹುಲ್ ಗಾಂಧಿ ಬರುತ್ತಿದ್ದಾರೆಂದು ತಮ್ಮೆಲ್ಲ ಕೆಲಸಗಳನ್ನ ಪಕ್ಕಕ್ಕೆ ಸರಿಸಿ ಮೈಸೂರಿಗೆ ಹೋಗಿದ್ದ ಸಿಎಂ ಹಾಗೂ ಡಿಸಿಎಂಗೆ ರಾಹುಲ್ ಗಾಂಧಿ ಅವರ ಜೊತೆಗೆ ಮಾತುಕತೆ ನಡೆಸಲು ಸಾಧ್ಯವಾಗಿದ್ದು ಕೇವಲ ನಿಮಿಷಗಳ ಕಾಲ ಮಾತ್ರ. ಬಂದಾಗ 5 ನಿಮಿಷ, ಹೋಗುವಾಗ ತಲಾ 3 ನಿಮಿಷ. ಸಿಎಂ ಡಿಸಿಎಂ ಜೊತೆಗೆ ರಾಹುಲ್ ಗುಸುಗುಸು ಚರ್ಚಿಸಿದ್ದೇನು? ಮೈಸೂರಿನ ಏರ್ಪೋರ್ಟ್ಗೆ ಬಂದಿಳಿದಾಗ 5 ನಿಮಿಷ, ವಾಪಸ್ ದೆಹಲಿಗೆ ಹೋಗುವಾಗ ತಲಾ 3 ನಿಮಿಷ ಸಿಎಂ ಹಾಗೂ ಡಿಸಿಎಂ ಜೊತೆಗೆ ರಾಹುಲ್ ಗಾಂಧಿ ಗುಸುಗುಸು ಚರ್ಚಿಸಿದ್ದಾರೆ. ಹೀಗೆ ನಡೆದ ಚರ್ಚೆಯಲ್ಲೇ ರಾಜ್ಯದಲ್ಲಿ ನಡೆಯುತ್ತಿರುವ ಕುರ್ಚಿ ಕದನಕ್ಕೆ ಮುಲಾಮು ಹಚ್ಚಲು ಸಾಧ್ಯವಾಗಿದೆಯೇ ಎಂಬ ಪ್ರಶ್ನೆ ಕಾಂಗ್ರೆಸ್ಸಿಗರನ್ನ ಕಾಡುವುದಕ್ಕೆ ಶುರು ಮಾಡಿದೆ. ತಮಿಳುನಾಡಿನ ಊಟಿ ರಸ್ತೆಯಲ್ಲಿರುವ ಗುಡಲೂರಿನ ಸೇಂಟ್ ಥಾಮಸ್ ಇಂಗ್ಲಿಷ್ ಶಾಲೆಯ ಸಿಲ್ವರ್ ಜೂಬಿಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಇಂದು ರಾಹುಲ್ ಗಾಂಧಿ ಬಂದಿದ್ದರು. ಹಾಗೆ ಗುಡಲೂರಿಗೆ ಹೋಗಲು ದೆಹಲಿಯಿಂದ ಮೈಸೂರು ಏರ್ಪೋರ್ಟ್ಗೆ ಬಂದು ಅಲ್ಲಿಂದ ರಸ್ತೆ ಮಾರ್ಗವಾಗಿ ತೆರಳಿದ್ದಾರೆ. ರಾಹುಲ್ ಬರ್ತಾರೆ ಅನ್ನೋ ಕಾರಣಕ್ಕೆ ಸಹಜವಾಗೇ ರಾಜ್ಯ ಕಾಂಗ್ರೆಸ್ ಪಾಳೆಯ ಅಲರ್ಟ್ ಆಗಿತ್ತು. ಸಂಪುಟ ಸರ್ಕಸ್ ಸೇರಿದಂತೆ ಸಿಎಂ ಬದಲಾವಣೆವರೆಗಿನ ಚರ್ಚೆಗಳು ನಡೆಯಬಹುದು ಎಂದು ಕಾಂಗ್ರೆಸ್ ಪಾಳೆಯದಲ್ಲಿ ಗುಸುಗುಸು ಜೋರಾಗಿತ್ತು. ಸಂಕ್ರಾಂತಿ ಬಳಿಕ ಸಂಪುಟ ಪುನರಚನೆಗೆ ಗ್ರೀನ್ ಸಿಗ್ನಲ್ ಸಿಕ್ಕೇ ಸಿಗುತ್ತೆ ಎಂದು ಸಿಎಂ ಪಾಳೆಯ ವಿಶ್ವಾಸದಲ್ಲಿತ್ತು. ಆದರೆ ರಾಹುಲ್ ಬಂದಾಗ ಮೈಸೂರಿನಲ್ಲಿ ಆಗಿದ್ದೇ ಬೇರೆ. ದೆಹಲಿಯಿಂದ ಬಂದು ಮೈಸೂರು ವಿಮಾನ ನಿಲ್ದಾಣಕ್ಕೆ ರಾಹುಲ್ ಬಂದಿಳಿದಾಗ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ ನಾಯಕರು ಅದ್ಧೂರಿಯಾಗಿ ಸ್ವಾಗತಿಸಿದ್ರು. ಆದರೆ ಮೈಸೂರಿನಲ್ಲಿ ಬಂದಿಳಿದ ರಾಹುಲ್ ಜಾಸ್ತಿ ಹೊತ್ತು ಮಾತುಕತೆ ನಡೆಸಲು ನಿಲ್ಲಲಿಲ್ಲ. ರಾಜ್ಯದ ನಾಯಕರ ಸ್ವಾಗತವನ್ನ ಪಡೆದ ರಾಹುಲ್ ಗಾಂಧಿ ನೇರವಾಗಿ ಗುಡಲೂರು ಕಡೆ ಹೊರಟು ಹೋದ್ರು. ಕೇವಲ 5 ನಿಮಿಷ ಮಾತ್ರ ಮೈಸೂರು ಏರ್ಪೋರ್ಟ್ನಲ್ಲಿ ಇದ್ದಿದ್ರಿಂದ ಯಾವುದೇ ಚರ್ಚೆಗೆ ಅವಕಾಶ ಸಿಕ್ಕಿರಲಿಲ್ಲ. ರಾಹುಲ್ ಗುಡಲೂರು ಕಡೆಗೆ ಹೋಗ್ತಿದ್ದಂತೆ ಡಿಸಿಎಂ ತಮ್ಮ ಕಾರು ಹತ್ತಿ ವಿಮಾನ ನಿಲ್ದಾಣದಿಂದ ಹೊರಟು ಹೋದ್ರೆ ಸಿಎಂ ಸಿದ್ದರಾಮಯ್ಯ ಮಾತ್ರ ಮಾಧ್ಯಮದ ಮುಂದೆ ಬಂದು ನಮ್ಮ ನಡುವೆ ಯಾವುದೇ ರೀತಿಯ ಗೊಂದಲಗಳಿಲ್ಲ ಎಂದು ಸ್ಪಷ್ಟಪಡಿಸುವ ಪ್ರಯತ್ನ ಮಾಡಿದ್ರು. ಗೊಂದಲ ಏನಿದೆ? ಗೊಂದಲ ಏನಪ್ಪ ಇದೆ? ಆ ಥರದ್ದು ಇಲ್ವೇ ಇಲ್ಲ. ಅವೆಲ್ಲ ಪತ್ರಿಕೆಗಳಲ್ಲಿ ಚರ್ಚೆ ಆಗ್ತಾ ಇರೋದು. ಪಾರ್ಟಿನಲ್ಲಿ ಅವೆಲ್ಲ ಇಲ್ವೇ ಇಲ್ಲ. ಎಲ್ಲ MLAಗಳೇ ಮಾತಾಡ್ತಾ ಇಲ್ಲ. ಈಗ ನೀವೇ ಮಾತಾಡ್ತಾ ಇಲ್ಲ. ಡೆಲ್ಲಿಗೆ ಹೋಗ್ತಾ ಇಲ್ಲ. ಆದ್ರೆ ಗುಡಲೂರಿಂದ ಮತ್ತೆ ಮೈಸೂರಿಗೆ ಬಂದು ದೆಹಲಿಗೆ ಹೋಗುವಾಗ ಒಂದಷ್ಟು ಕುತೂಹಲದ ಚರ್ಚೆಗಳು ಏರ್ಪೋರ್ಟ್ನ ರನ್ವೇನಲ್ಲಿ ನಡೆದವು. ರಾಹುಲ್ ಗಾಂಧಿ ಅವರನ್ನ ಬೀಳ್ಕೊಡಲು ಸಿಎಂ ಹಾಗೂ ಡಿಸಿಎಂ ಮತ್ತೆ ಏರ್ಪೋರ್ಟ್ಗೆ ಬಂದಿದ್ದರು. ಆದರೆ ರಾಹುಲ್ ಗಾಂಧಿ ಏರ್ಪೋರ್ಟ್ನ ಲಾಂಜ್ನಲ್ಲಿ ರಾಜ್ಯದ ಸಿಎಂ ಹಾಗೂ ಡಿಸಿಎಂ ಅವರ ಜೊತೆಗೆ ಕುಳಿತು ಚರ್ಚಿಸುವ ಗೋಜಿಗೆ ಹೋಗಲಿಲ್ಲ. ಅದರ ಬದಲು ರಾಹುಲ್ ಗಾಂಧಿ ಏರ್ಪೋರ್ಟ್ನ ರನ್ವೇ ಬಳಿಯಲ್ಲೇ ಇಬ್ಬರ ಜೊತೆಗೂ ಮಾತುಕತೆ ನಡೆಸಿದ್ರು. ಮೊದಲು ಸಿಎಂ ಡಿಸಿಎಂ ಜೊತೆಗೆ 3 ನಿಮಿಷ, ಅದಾದ ಮೇಲೆ ಡಿಕೆಶಿ ಪಕ್ಕಕ್ಕಿಟ್ಟು ಸಿದ್ದು ಜೊತೆ ಸುಮಾರು 2 ನಿಮಿಷ, ಅದಾದ ಬಳಿಕ ಡಿಕೆ ಶಿವಕುಮಾರ್ರನ್ನ ಪಕ್ಕಕ್ಕೆ ಕರೆದುಕೊಂಡು ಹೋಗಿ ಮತ್ತೆರಡು ನಿಮಿಷ ಮಾತನಾಡಿದ್ರು. ಇದಾದ ನಂತರ ಡಿಕೆಶಿಗೆ ಕೈಕುಲುಕಿ ದೆಹಲಿ ಕಡೆ ಹೊರಟರು ರಾಹುಲ್ ಗಾಂಧಿ. ಮೈಸೂರಿನಲ್ಲಿ ರಾಹುಲ್ ರನ್ವೇ ರಾಜಕೀಯ, ಸಂಪುಟ ಪುನರಚನೆಯೋ ಸಂಕ್ರಾಂತಿಯೋ? ರನ್ವೇನಲ್ಲಿ ನಡೆದಿರುವ ರಾಜಕೀಯ ಗುಸುಗುಸು ಚರ್ಚೆ ಈಗ ಕಾಂಗ್ರೆಸ್ ಪಾಳೆಯದಲ್ಲಿ ಬಿರುಗಾಳಿ ಎಬ್ಬಿಸಿದೆ. ಅಲ್ಲಿ ಏನಾಗಿರಬಹುದು? ರಾಹುಲ್ ಗಾಂಧಿ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಏನು ಹೇಳಿದ್ರು? ಸಿಎಂ ಬೆನ್ನು ತಟ್ಟುತ್ತಾ ರಾಹುಲ್ ಏನು ಭರವಸೆ ಕೊಟ್ಟರು? ಅದಾದ ನಂತರ ಡಿಕೆ ಶಿವಕುಮಾರ್ ಅಧಿಕಾರ ಹಸ್ತಾಂತರ ವಿಷಯವನ್ನ ರಾಹುಲ್ ಗಮನಕ್ಕೆ ತಂದ್ರ. ಅದಕ್ಕೆ ರಾಹುಲ್ ಪ್ರತಿಕ್ರಿಯೆ ಏನಿತ್ತು? ಯಾಕೆ ಇಬ್ಬರನ್ನೂ ದೆಹಲಿಗೆ ಕರೆಯುವುದಾಗಿ ಹೇಳಿದ್ರು ಎಂಬೆಲ್ಲ ಕುತೂಹಲ ಇದೀಗ ಕಾಂಗ್ರೆಸ್ ಮನೆಯಲ್ಲಿ ಎದ್ದಿದೆ. ಅಲ್ಲಿ ನಿಜಕ್ಕೂ ಮಾತಾಡಿದ್ದು ಏನು ಅನ್ನೋದು ಆ ಮೂವರಿಗೆ ಮಾತ್ರ ಗೊತ್ತು. ಆದರೆ ಸದ್ಯಕ್ಕೆ ಉಭಯ ನಾಯಕರ ಆಪ್ತ ಮೂಲಗಳಿಂದ ಸಿಕ್ಕಿರುವ ಮಾಹಿತಿಯ ಪ್ರಕಾರ ರಾಹುಲ್ ಗಾಂಧಿಯಿಂದ ಸದ್ಯಕ್ಕೆ ಇಬ್ಬರಿಗೂ ದೆಹಲಿಯ ಬುಲಾವ್ ಸಿಗುವ ನಿರೀಕ್ಷೆ ಇದೆ. ರಾಹುಲ್ ಗಾಂಧಿ ಜೊತೆ ಮಾತನಾಡುವಾಗ ಸಂಪುಟ ಪುನರಚನೆ ಚರ್ಚಿಸಲು ಭೇಟಿಗೆ ಸಿಎಂ ಸಮಯಾವಕಾಶ ಕೇಳಿದ್ದಾರೆ ಎನ್ನಲಾಗಿದೆ. ಇದಕ್ಕೆ ಸದ್ಯದಲ್ಲೇ ದೆಹಲಿಗೆ ಕರೆಸಿಕೊಳ್ಳುವುದಾಗಿ ರಾಹುಲ್ ಭರವಸೆ ನೀಡಿದ್ದಾರಂತೆ. ಇನ್ನೂ ಕೆಲ ವಿಚಾರಗಳನ್ನು ಚರ್ಚಿಸಬೇಕು ಎಂದು ಪ್ರಸ್ತಾಪಿಸಿರುವ ಡಿಸಿಎಂ
ರಾಜ್ಯದ ಹಿತದೃಷ್ಟಿಯಿಂದ ಈ ವಿಷಯಗಳ ಬಗ್ಗೆ ಮೊದಲು ಇತ್ಯರ್ಥ ಆಗಬೇಕು ಎಂದಿದ್ದಾರೆ. ಹೀಗೆ ರಾಹುಲ್ ಗಾಂಧಿ ಮುಂದೆ ಪರೋಕ್ಷವಾಗಿ ಅಧಿಕಾರ ಹಸ್ತಾಂತರ ಬಗ್ಗೆ ಡಿಕೆಶಿ ಪ್ರಸ್ತಾಪಿಸಿದ್ದಾರೆ. ಇದಕ್ಕೂ ಸದ್ಯದಲ್ಲೇ ದೆಹಲಿಗೆ ಕರೆಸಿಕೊಳ್ಳುವುದಾಗಿ ರಾಹುಲ್ ಭರವಸೆ ನೀಡಿದ್ದಾರೆ. ಇನ್ನು ಸಿಎಂ ಹಾಗೂ ಡಿಸಿಎಂ ಇಬ್ಬರೂ ರಾಹುಲ್ ಜೊತೆಗೆ ಮನ್ರೇಗಾ ಪ್ರತಿಭಟನೆ ಮತ್ತು ವಿಶೇಷ ಅಧಿವೇಶನ ಕರೆಯುವ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡಿದ್ದು, ಈ ವಿಚಾರದಲ್ಲಿ ಕಾಂಗ್ರೆಸ್ ಹೋರಾಟ ತೀವ್ರಗೊಳಿಸಲಿದೆ ಎಂದು ಹೇಳಿಕೊಂಡಿದ್ದಾರೆ. ಇನ್ನು ರಾಹುಲ್ ಗಾಂಧಿಯವರನ್ನ ಸ್ವಾಗತಿಸಿದ ನಂತರ ಮಾತಾಡಿದ್ದ ಸಿಎಂ, ಅಧಿಕಾರ ಹಂಚಿಕೆ ಬದಲಾವಣೆ ಸಂಬಂಧ ಯಾವ ಶಾಸಕರೂ ಮಾತಾಡ್ತಿಲ್ಲ, ಹೈಕಮಾಂಡ್ ತೀರ್ಮಾನಕ್ಕೆ ಎಲ್ಲರೂ ಬದ್ಧ ಎಂದು ಹೇಳಿದ್ದರು. MLAಗಳು ಪಾಪ ಅವ್ರಿಗೆ ಗೊತ್ತಿರಲ್ಲ, ಹೈಕಮಾಂಡ್ ಅವ್ರು ಹೇಳಿದಾರೆ, ಅವ್ರಿಗೆ ಹೈಕಮಾಂಡ್ ಅವ್ರು ಹೇಳಿದಾರೇನ್ರಿ? ಹೇಳಿಲ್ಲ. ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ ಅದ್ರ ಮೇಲೆ ತೀರ್ಮಾನ. ಮತ್ತೊಂದೆಡೆ ಸಿಎಂ ಆಪ್ತ ಶಾಸಕರು ಮಾತ್ರ ರಾಜ್ಯದಲ್ಲಿರುವ ಗೊಂದಲಗಳಿಗೆ ಆದಷ್ಟು ಬೇಗ ಹೈಕಮಾಂಡ್ ಇತಿಶ್ರೀ ಹಾಡಬೇಕು, ಇಲ್ಲದೆ ಹೋದ್ರೆ ಸರ್ಕಾರಕ್ಕೆ ತೊಂದರೆಯಾಗುತ್ತೆ ಎನ್ನುತ್ತಿದ್ದಾರೆ. ಸಿಗಬೇಕು, ಇಲ್ಲಾಂದ್ರೆ ನೋಡಿ ಗೊಂದಲ ಪರಿಹಾರ. ಈಗ ಶಿವಕುಮಾರ್ ಹೇಳ್ತಾರೆ, ಮಾತು ಕೊಟ್ಟಿದ್ರು ಅಂತಾರೆ, ಅವ್ರು ಏನೋ ಆ ಥರ ಚರ್ಚೆ ಆಗಿಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ. ಬಟ್ ಏನೇ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ, ಆ ಥರದ್ದು ಯಾವುದೂ ಚರ್ಚೆಗಳು ಇಲ್ಲ ಅಂತ ಹೇಳಿದ್ರು ಕೂಡ ಕಡೆಗೆ ಏನು ಹೇಳ್ತಾರೆ, ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೋ ಆ ತೀರ್ಮಾನಕ್ಕೆ ಬದ್ಧ ಅಂತಾರೆ. ಅದು ನೋಡಿ ಶಿವಕುಮಾರ್ ಅವರು ಕೂಡ ಹೌದಪ್ಪ ಅಂತಿಮವಾಗಿ ಹೈಕಮಾಂಡ್, ಈಗೆಲ್ಲ ಹೈಕಮಾಂಡ್ ಇರೋದ್ರಿಂದ ಹೈಕಮಾಂಡ್ ಅವ್ರು ಏನಾರ ಒಂದು ಅವರು ಅಂತಿಮವಾದಂತ ಒಂದು ಗೊಂದಲ ನಿವಾರಣೋಪ ಮಾಡಬೇಕು. ಇಲ್ಲಾಂದ್ರೆ ಅಡ್ಮಿನಿಸ್ಟ್ರೇಷನ್ ಸಫರ್ ಆಗ್ತದೆ. ಮತ್ತೆ ನಮ್ಮಲ್ಲೂ ಕೂಡ ಗೊಂದಲಗಳು ಇರ್ತದೆ. ಏನಪ್ಪಾ ನಾಳೆ ಅವ್ರ ಮುಖ್ಯಮಂತ್ರಿ ಆದ್ರೆ ನಮ್ದೇನು, ಇವ್ರ ಮುಖ್ಯಮಂತ್ರಿ ಇದ್ರೇನು, ಹಿಂಗೆ ಹೋಗೋರು ಬರೋರು ಎಲ್ಲಗಳು ಚರ್ಚೆಗಳಾಗ್ತವೆ. ಎಲ್ಲ ನಮ್ಮಂಗೇನೆ ಯಾರು ಇರೋದಿಲ್ಲ, ಗೊತ್ತಾಯ್ತಾ? ಈ ಮಧ್ಯೆ ಬೆಂಗಳೂರಿನ ಡಿಕೆ ಶಿವಕುಮಾರ್ ಮನೆಗೆ ಬೆಳಿಗ್ಗೆಯೇ ಗೃಹ ಸಚಿವ ಪರಮೇಶ್ವರ್ ಭೇಟಿ ನೀಡಿದ್ದರು. ಸುಮಾರು 15 ನಿಮಿಷಗಳ ಕಾಲ ಚರ್ಚೆ ನಡೆಸಿದ್ರು. ಮುಖ್ಯಮಂತ್ರಿ ಸ್ಥಾನದ ರೇಸ್ನಲ್ಲಿರುವ ಇಬ್ಬರ ಮಾತುಕತೆ ಸಹಜವಾಗೇ ಕುತೂಹಲ ಮೂಡಿಸಿತ್ತು. ಆದರೆ ಪಕ್ಷದೊಳಗಿನ ಬೆಳವಣಿಗೆಗಳ ಬಗ್ಗೆ ಯಾರೊಬ್ಬರೂ ಗುಟ್ಟು ಬಿಟ್ಟುಕೊಡುತ್ತಿಲ್ಲ. ರಾಹುಲ್ ಗಾಂಧಿ ಭೇಟಿ ಬಗ್ಗೆ ಪಕ್ಷದ ಕೆಲ ಶಾಸಕರು ಮಾತನಾಡಿದ್ರು. ಎಲ್ಲವನ್ನೂ ಹೈಕಮಾಂಡ್ಗೆ ಬಿಟ್ಟಿದ್ದೇವೆ ಎಂದರು. 7 ವರ್ಷ ಆಗಿದೆ, ಮಂತ್ರಿಗಳ ಯಾರು ಒಳ್ಳೆ ಕೆಲಸ ಮಾಡಿದ್ದಾರೆ, ಎಲ್ಲ ಮಂತ್ರಿಗಳು ಕೆಲವನ್ನೆಲ್ಲ ಪಕ್ಷ ಸಂಘಟನೆಗೆ 2028 ಚುನಾವಣೆಗೆ ತಯಾರಿ ಆಗಬೇಕಂದ್ರೆ ಸ್ವಲ್ಪ ಸೀನಿಯರ್ಸ್ ಬೇಕಾಗಿದೆ. ಅದರಿಂದ ಒಂದು 50% ಮಂತ್ರಿಗಳನ್ನ ಪಕ್ಷ ಸಂಘಟನೆ ಹಾಕಿ ಹೊಸಬರಿಗೆ ಅವಕಾಶ ಮಾಡಿಕೊಡಿದ್ದು ಈಗಾಗಲೇ ವರಿಷ್ಠರು ಕೂಡ ನಾವು ಹೇಳಿದ್ದೀವಿ. ಬಹುಶಃ ಚರ್ಚೆ ಮಾಡೋ ಸಾಧ್ಯತೆ ಇದೆ. ಅಂತಿಮವಾಗಿ ನಿರ್ಣಯ ಹೈಕಮಾಂಡ್. ಸ್ವತಃ ಮುಖ್ಯಮಂತ್ರಿಗಳೇ ಹೈಕಮಾಂಡ್ ಏನ್ ಹೇಳುತ್ತದ ನಾನು ಕೇಳ್ತೀನಿ ಅಂದ್ರೆ, ನೀವ್ ಯಾಕೆ ಪದೇ ಜನನ ಇಲ್ಲಿ ಬಂದರ್ನೆಲ್ಲ ಕುಕ್ಕಿ ಕೇಳ್ತೀರಿ? ಬಿಟ್ಬಿಡಿ, ಅವರೇ ಹೇಳ್ಯಾರಲ್ಲ. ಹೌದು, ಸಚಿವ ಆಕಾಂಕ್ಷಿನೂ ಆಗಿದ್ದೀನಿ, ಸಚಿವರು ನನಗೆ ಕೊಡ್ತೀನಿ ಅಂತ ಹೇಳಿದರೆ ಆಗೋಣ ಸಚಿವರು. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಫೆಬ್ರವರಿ 13ಕ್ಕೆ ಕಾಂಗ್ರೆಸ್ ಸರ್ಕಾರ 1000 ದಿನಗಳನ್ನ ಪೂರೈಸುತ್ತಿದೆ. ಹಾಗಾಗಿ ಫೆಬ್ರವರಿ 13ರಂದು ಹಾವೇರಿಯಲ್ಲಿ ಬೃಹತ್ ಸಾಧನಾ ಸಮಾವೇಶ ಮಾಡಲು ತಯಾರಿಗಳು ನಡೆದಿವೆ. ಕಂದಾಯ ಇಲಾಖೆ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಸಲು ಪ್ಲಾನ್ ಮಾಡಿದ್ದು, ಎಲ್ಲದರ ಉಸ್ತುವಾರಿಯನ್ನ ಡಿಕೆ ಶಿವಕುಮಾರ್ ವಹಿಸಲಿದ್ದಾರೆ. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಬಿಎ ಚುನಾವಣೆ ದೃಷ್ಟಿಯಲ್ಲಿಟ್ಟುಕೊಂಡು ಸರ್ಕಾರದ ಸಾಧನೆಗಳನ್ನು ಜನರಿಗೆ ಮನವರಿಕೆ ಮಾಡಿಕೊಡುವ ಪ್ಲಾನ್ ಇದಾಗಿದೆ. ಸಾಧನಾ ಸಮಾವೇಶ ಏನಾದರೂ 1000 ದಿನಗಳ ಸಾಧನಾ ಸಮಾವೇಶ ಅದು ಹಾವೇರಿನಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಇನ್ನೂ ಅಂತಿಮವಾಗಿ ತೀರ್ಮಾನ ಮಾಡಿಲ್ಲ. ಇಲ್ಲ, ಫೆಬ್ರವರಿ 13ನೇ ತಾರೀಕು. ಕಾಂಗ್ರೆಸ್ನಲ್ಲಿ ಇಷ್ಟೆಲ್ಲ ಆಗ್ತಿರೋವಾಗಲೇ ಬಿಜೆಪಿ ಟಾಂಗ್ ಕೊಟ್ಟಿದೆ. ಕಾಂಗ್ರೆಸ್ ಹೈಕಮಾಂಡ್ನಿಂದಾಗೆ ಅಧಿಕಾರ ಹಂಚಿಕೆ, ಸೀಟಿಗಾಗಿ ಫೈಟ್ ನಡೀತಿದೆ ಎಂದಿದೆ. ಕಾಂಗ್ರೆಸ್ ಹೈಕಮಾಂಡ್ ಬಹಳ ಅಸಮರ್ಪಕವಾಗಿದೆ, ಇನ್ಕೇಪಬಲ್. ಅವ್ರ ನೀತಿ ಏನಪ್ಪಾ ಅಂತಂದ್ರೆ, ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳದೇ ಇರುವುದೇ ಅವ್ರ ನೀತಿ. ಯಾವುದಾದ್ರೂ ಇಶ್ಯೂ ಇದ್ರೆ ಸಮಯಕ್ಕೆ ತಾನೇ ಸತ್ತು ಹೋಗ್ಲಿ, ಅದಕ್ಕೆ ಯಾವುದೇ ಪರಿಹಾರ ಕೊಡೋಂಗಿಲ್ಲ ಅನ್ನುವಂತ ನೀತಿ ಇದೆ. ಹೇಗೆ ಒಂದು ಗಡಿಯಾರ ಸಂಪೂರ್ಣ ಕೆಟ್ಟು ಹೋಗಿ ಬಂದಾಗ ನಿಂತರೂ ಕೂಡ ದಿವಸದಲ್ಲಿ 2 ಸರಿ ಸಮಯ ಹೇಳ್ತದೆ, ತೋರಿಸ್ತದೆ. ಇದು ಕೆಟ್ಟು ಹೋಗಿರುವಂತದ್ದು. ಅವರು ಮೈಸೂರಲ್ಲರ ಭೇಟಿ ಆಗಲಿ, ದಿಲ್ಲಿಯರ ಭೇಟಿ ಆಗಲಿ, ರಾಜೀವ್ ಗಾಂಧಿನ, ರಾಹುಲ್ ಗಾಂಧಿನ, ಕರ್ನಾಟಕಕ್ಕಂತೂ ಒಳ್ಳೇದಾಗೋದಿಲ್ಲ. ಕರ್ನಾಟಕಕ್ಕೆ ಒಳ್ಳೇದಾಗುವಂತ ಕೆಲಸವೇ ಇಲ್ಲ. ಸಂಕ್ರಾಂತಿಗೆ ಒಂದಷ್ಟು ಬದಲಾವಣೆಗಳು ಆಗ್ತವೆ ಎಂಬ ಚರ್ಚೆಗಳ ಮಧ್ಯೆಯೇ ರಾಹುಲ್ ಬಂದು ಹೋಗಿದ್ದು, ರನ್ವೇನಲ್ಲೇ ರಾಜಕೀಯ ಮಾಡಿದ್ದು ಇನ್ನಷ್ಟು ಕುತೂಹಲಕ್ಕೆ ಎಡೆಮಾಡಿಕೊಟ್ಟಿದೆ. ಸಿಎಂ ಹಾಗೂ ಡಿಸಿಎಂ ಇಬ್ಬರೂ ಈಗ ದೆಹಲಿಯಿಂದ ಬುಲಾವ್ ಬರುವ ನಿರೀಕ್ಷೆ ಇಟ್ಟುಕೊಂಡಿದ್ದು, ರಾಹುಲ್ ಗಾಂಧಿ ಮತ್ತೆ ವಿದೇಶ ಪ್ರವಾಸಕ್ಕೆ ತೆರಳುವ ಮೊದಲೇ ರಾಜ್ಯದ ಗೊಂದಲಗಳಿಗೆ ಪರಿಹಾರ ಸಿಗುತ್ತದೆ ಎಂದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.
ಇವತ್ತು ದೆಹಲಿಗೆ ಕರೆದಿದ್ದಾರಂತೆ, ಬನ್ನಿ ಅಂತ ಹೇಳಿ ಹೇಳಿದ್ದಾರೆ, ಕರಿತೀನಿ ಅಂತ ಹೇಳಿದಾರಂತೆ. ಬಹುತೇಕ 16 ಅಥವಾ 17ನೇ ತಾರೀಕಿನ ಒಳಗಡೆ ದೆಹಲಿಗೆ ಕರೆದ್ರೆ ಆಯಿತು. ಎಲ್ಲೇ ಹೋದರೆ ಈ ತಿಂಗಳ ಅಂತ್ಯದವರೆಗೂ ಕೂಡ ದೆಹಲಿಯಲ್ಲಿ ಯಾವುದೇ ಮೀಟಿಂಗ್ಗಳು ನಡೆಯೋದಿಲ್ಲ. ರಾಹುಲ್ ಗಾಂಧಿಯವರು ವಿದೇಶ ಪ್ರವಾಸಕ್ಕೆ ತೆರಳುತ್ತಾರೆ ಅನ್ನೋಂಥ ಮಾಹಿತಿ ಇದೆ. ಹೀಗಾಗಿ ರಾಜ್ಯ ಕಾಂಗ್ರೆಸ್ ನಾಯಕರುಗಳು ನಿರೀಕ್ಷೆ ಮಾಡ್ತಿರೋದು ಸಂಕ್ರಾಂತಿ ಮುಗಿದ ಮಾರನೇ ದಿವಸನೇ ದೆಹಲಿಗೆ ಹೋಗೋದ್ರ ಬಗ್ಗೆ. ಅದಕ್ಕೆ ರಾಹುಲ್ ಗಾಂಧಿ ಕರೀತಾರಾ ಕರಿಯಲ್ವಾ ಅದು ಕೂಡ ನೋಡಬೇಕಾಗಿದೆ. ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಗಾಂಧಿ ವರ್ಸಸ್ ಗೋಡ್ಸೆ. ಇದು ಸದ್ಯಕ್ಕೆ ಕಾಂಗ್ರೆಸ್ನವರು ಮನ್ರೇಗಾ ಹೆಸರನ್ನ ಬದಲಿಸೋದಕ್ಕೆ ಹೊರಟಿರುವಂತಹ ಕೇಂದ್ರ ಸರ್ಕಾರದ ನಿರ್ಧಾರ, ಬದಲಿಸಿರತಕ್ಕಂತಹ ಕೇಂದ್ರ ಸರ್ಕಾರದ ನಿರ್ಧಾರದ ವಿರುದ್ಧ ಬಿಡ್ತಾ ಇರುವಂತಹ ವಾಗ್ಬಾಣಗಳು ಹೇಗಿದೆ ಅನ್ನೋದು ನಿಮಗೆ ತೋರಿಸ್ತಾ ಹೋಗ್ತೀನಿ. ಬಹಳ ಮುಖ್ಯವಾಗಿ ಮನ್ರೇಗಾದ ವಿರುದ್ಧ ಮಹಾಯುದ್ಧವನ್ನು ಈಗಾಗಲೇ ಕಾಂಗ್ರೆಸ್ನವರು ಸಾರಿದ್ದಾರೆ. ಮನ್ರೇಗಾ ಬಚಾವೋ ಸಂಗ್ರಾಮಕ್ಕೆ, ಮನ್ರೇಗಾ ವಿಚಾರದಲ್ಲಿ ಮಹಾಯುದ್ಧವನ್ನು ಸಾರಿದ್ದಾರೆ ಜಿ ರಾಮ್ಜಿ ವಿರುದ್ಧ. ಮನ್ರೇಗಾ ಬಚಾವೋ ಸಂಗ್ರಾಮಕ್ಕೆ ಕಾಂಗ್ರೆಸ್ಸಿಗರು ಕರೆಯನ್ನ ಕೊಟ್ಟಿದ್ದಾರೆ. ವಿಶೇಷವಾಗಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಮನ್ರೇಗಾ ಬಚಾವೋ ಧರಣಿಯನ್ನು ನಡೆಸುವಂಥದ್ದು ಕಾಂಗ್ರೆಸ್ಸಿಗರ ಉದ್ದೇಶ. ಅದಕ್ಕೆ ಬೇಕಾದಂತಹ ತೀರ್ಮಾನವನ್ನು ಇವತ್ತಿನ ಸಭೆಯಲ್ಲಿ ಕೈಗೊಂಡಿದ್ದಾರೆ. ವಿಧಾನಸಭಾ ಕ್ಷೇತ್ರವಾರು ಪ್ರತಿ ಕ್ಷೇತ್ರದಲ್ಲೂ ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ಪಾದಯಾತ್ರೆಯನ್ನು ನಡೆಸಬೇಕು ಅನ್ನುವಂಥದ್ದು ಸದ್ಯಕ್ಕೆ ಕಾಂಗ್ರೆಸ್ಸಿಗರು ಮಾಡ್ಕೊಂಡಿರ್ತಕ್ಕಂತಹ ರಣತಂತ್ರ. 5ರಿಂದ 10 ಕಿಲೋಮೀಟರ್ವರೆಗೆ ಪಾದಯಾತ್ರೆ ನಡೆಸಬೇಕು. ಆಯಾ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 5ರಿಂದ 10 ಕಿಲೋಮೀಟರ್ ತನಕ ಪಾದಯಾತ್ರೆ ನಡೆಸಬೇಕು. ಅದಾದಮೇಲೆ ಧರಣಿ, ಅದಾದಮೇಲೆ ತಹಶೀಲ್ದಾರರಿಗೆ ಮನವಿ ಪತ್ರವನ್ನು ಸಲ್ಲಿಸುವಂಥದ್ದು. ಹೀಗೆ 5ರಿಂದ 10 ಕಿಲೋಮೀಟರ್ನ ಪಾದಯಾತ್ರೆಗೆ ಈಗ ಕಾಂಗ್ರೆಸ್ಸಿಗರು ಮುಂದಾಗಿದ್ದಾರೆ. ಧರಣಿ ಯಶಸ್ವಿಗೊಳಿಸೋದಕ್ಕೆ ಕೆಪಿಸಿಸಿಯಿಂದ ವೀಕ್ಷಕರನ್ನು ಕೂಡ ನೇಮಕ ಮಾಡಲಾಗಿದೆ. ಯಾಕಂದರೆ ಕಾಂಗ್ರೆಸ್ನವರು ಬೆಂಗಳೂರಿನಿಂದ ಹೇಳಿದಂತಹ ಕೊಟ್ಟಂಥ ಆದೇಶ ಹಳ್ಳಿಯಲ್ಲಿ ನಡೆಯಲ್ಲ ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರುಗಳಿಗೆ ಗೊತ್ತಿದೆ. ಅದಕ್ಕಾಗಿ ವೀಕ್ಷಕರ ನೇಮಕ ಮಾಡ್ತಾ ಇದ್ದಾರೆ. ಧರಣಿ ನಡೆಸದ ಕ್ಷೇತ್ರಗಳ ನಾಯಕರ ಮೇಲೆ ಕ್ರಮ ಕೈಗೊಳ್ತಾರಂತೆ. ನೋಡಿ, ಧರಣಿ ಇಲ್ಲಿ ನಡೆಸಿರುವ ಅವರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಕೂಡ ಆ ಮೂಲಕವಾಗಿ ಒತ್ತಡವನ್ನು ಕೂಡ ಹೇರ್ತಾ ಇದೆ. ನಾಳೆಯ ಕ್ಯಾಬಿನೆಟ್ ಸಭೆಯಲ್ಲಿ ಹೋರಾಟದ ಬಗ್ಗೆ ಅಂತಿಮ ಮುದ್ರೆಯನ್ನು ಒತ್ತೋದಕ್ಕೆ ಈಗ ಕಾಂಗ್ರೆಸ್ ನಾಯಕರು ತೀರ್ಮಾನಿಸಿದೆ. ಸರ್ಕಾರದ ಭಾಗವಾಗಿಯೂ ಕೂಡ ಈ ಹೋರಾಟ ಇರುತ್ತೆ. ಹೀಗಾಗಿ ಸರ್ಕಾರವೂ ಇದರ ಭಾಗ ಆಗಿರುವುದರಿಂದಾಗಿ ಕ್ಯಾಬಿನೆಟ್ ಸಭೆಯನ್ನು ಕರೆದಿದ್ದಾರೆ, ವಿಶೇಷ ಕ್ಯಾಬಿನೆಟ್ ಸಭೆಯನ್ನು. ಅದೊಂದು ವಿಶೇಷ ಅಧಿವೇಶನಕ್ಕಾಗಿ ಕರೆದಿರುವಂತಹ ಕ್ಯಾಬಿನೆಟ್ ಸಭೆ ಅಂತ ಕೂಡ ಹೇಳಲಾಗಿದೆ. ಆ ನಿರ್ಧಾರಗಳು ನಾಳೆ ಪ್ರಕಟಗೊಳ್ಳಬಹುದು. ಮನ್ರೇಗಾ ವಿರುದ್ಧದ ಹೋರಾಟಕ್ಕಾಗಿಯೇ ವಿಶೇಷ ಸಚಿವ ಸಂಪುಟ ಸಭೆಯನ್ನು ರಾಜ್ಯ ಸರ್ಕಾರ ಕರೆದಿದೆ. ನಾಳೆ ವಿಧಾನಸೌಧದಲ್ಲಿ ಸಭೆ ಹೋರಾಟದ ಜವಾಬ್ದಾರಿಯನ್ನು ಹೊರೋದಕ್ಕೆ ತಾಕೀತನ್ನು ಕೂಡ ಮಾಡಲಾಗುತ್ತೆ. ಎಲ್ಲ ಸಚಿವರುಗಳಿಗೂ ಕೂಡ ಅವರವರ ಉಸ್ತುವಾರಿ ಜಿಲ್ಲೆಗಳಲ್ಲಿ ಅವರದೇ ಉಸ್ತುವಾರಿಯಲ್ಲಿ ಹೋರಾಟಗಳು ನಡಿಬೇಕಾಗುತ್ತೆ. ಕಾಂಗ್ರೆಸ್ ಸೋತಿರುವಂತಹ ಕ್ಷೇತ್ರಗಳಲ್ಲೇ ದೊಡ್ಡ ಮಟ್ಟದ ಹೋರಾಟವನ್ನು ಸಂಘಟಿಸುವಂಥದ್ದು ಕಾಂಗ್ರೆಸ್ನ ಸದ್ಯದ ಉದ್ದೇಶ ಮತ್ತು ಅದರ ಜವಾಬ್ದಾರಿಯನ್ನು ಶಿವಕುಮಾರ್ ಅವರಿಗೆ ಕೊಡಲಾಗಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಾಯಕರು ತೀವ್ರ ಆಕ್ಷೇಪವನ್ನು, ಆಕ್ರೋಶವನ್ನು, ಅಸಮಾಧಾನವನ್ನು, ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಗ್ರಾಮೀಣ ಭಾಗದ ಜನ, ದಲಿತರಿಗೆ ಸಿಗ್ತಾ ಇದ್ದಂತಹ ಉದ್ಯೋಗಕ್ಕೆ ಕನ್ನ ಹಾಕಲಾಗಿದೆ ಅನ್ನೋದು ಇಲ್ಲಿರುವಂತಹ ಬಹಳ ಮುಖ್ಯವಾಗಿರುವಂತಹ ಒಂದು ಆರೋಪ. ಸಂವಿಧಾನದಲ್ಲಿರುವಂತಹ ಉದ್ಯೋಗ ಖಾತ್ರಿಗೆ ಕೇಂದ್ರ ಸರ್ಕಾರ ಕತ್ತರಿ ಹಾಕಿದೆ ಅಂತೇಳಿ ಸಿದ್ದರಾಮಯ್ಯನವರು ಕೂಡ ತಮ್ಮ ಭಾಷಣದಲ್ಲಿ ಆರೋಪ ಮಾಡಿದ್ದಾರೆ. 20 ವರ್ಷಗಳಿಂದ ಬಡವರಿಗೆ ಆಸರೆಯಾಗಿದ್ದಂತಹ ಯೋಜನೆ ಈಗ ಖತಮ್ ಆಗಿದೆ, ಅದನ್ನು ಮುಗಿಸಿದ್ದಾರೆ ಅಂತ ಹೇಳುವಂಥದ್ದು ಕಾಂಗ್ರೆಸ್ಸಿಗರು ಮಾಡ್ತಾ ಇರುವಂತಹ ಆರೋಪ. ರಾಜ್ಯ ಸರ್ಕಾರಗಳ ಅಧಿಕಾರಕ್ಕೆ ಕೇಂದ್ರದ ಪ್ರಹಾರ ಆಗಿದೆ ಅನ್ನುವಂತಹ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಪಂಚಾಯಿತಿಗಳಿಂದ ಉದ್ಯೋಗ ಸೃಷ್ಟಿಯಾಗುತ್ತೆ, ಆದರೆ ಉದ್ಯೋಗ ಸೃಷ್ಟಿ ಮತ್ತು ಹಂಚಿಕೆ ಅಧಿಕಾರ ಇತ್ತು. ಆದರೆ ಆ ಪಂಚಾಯಿತಿಗಳಿಗೆ ಇದ್ದಂತಹ ಅಧಿಕಾರವನ್ನು, ಉದ್ಯೋಗ ಸೃಷ್ಟಿ ಅಧಿಕಾರ ಮತ್ತು ಹಂಚಿಕೆ ಅಧಿಕಾರವನ್ನು ಈಗ ಕಿತ್ತುಕೊಳ್ಳಲಾಗಿದೆ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಕೊಡೋ ಕೆಲಸ ಮಾಡಬೇಕಾದಂಥ ಅನಿವಾರ್ಯತೆ ಈಗ ಪಂಚಾಯಿತಿಗಳಿಗೆ ಬಂದಿದೆ ಅನ್ನುವಂಥದ್ದು ಸಿದ್ದರಾಮಯ್ಯನವರ ಸರ್ಕಾರ ಮಾಡ್ತಿರುವಂಥ ಆರೋಪ. ಬಡವರ ಅಗತ್ಯಗಳಿಗೆ ಸೂಕ್ತ ಸಮಯದಲ್ಲಿ ಕೆಲಸ ಸಿಗೋದು ಅನುಮಾನ ಮತ್ತು ಈ ಕಾರಣಕ್ಕಾಗಿ ಕಾರ್ಮಿಕರ ಕನಿಷ್ಠ ವೇತನಕ್ಕೂ ಕೂಡ ಕತ್ತರಿ ಹಾಕಿದೆ ಅಂತ ಹೇಳಿ ಕೇಂದ್ರ ಸರ್ಕಾರದ ವಿರುದ್ಧ ಆರೋಪವನ್ನು ಮಾಡ್ತಿದೆ. ಆರೋಪದ ಮೇಲೆ ಆರೋಪದ ಪಟ್ಟಿಗಳನ್ನು ಕಾಂಗ್ರೆಸ್ಗರು ಮಾಡ್ತಾ ಇದ್ದಾರೆ. ಮನ್ರೇಗಾ ಕಾಯ್ದೆ ಮತ್ತೆ ಬರುವವರೆಗೂ ಕೂಡ ಹೋರಾಟವನ್ನು ಮುಂದುವರಿಸ್ತೀವಿ ಅಂತೇಳಿ ಸಿದ್ದರಾಮಯ್ಯನವರು ಘೋಷಣೆಯನ್ನು ಮಾಡಿದ್ದಾರೆ. ಪಂಚಾಯಿತಿ ಕೆಲಸ ದೆಹಲಿಯಲ್ಲಿ ತೀರ್ಮಾನ ಮಾಡೋದು ಸಾಧ್ಯವೇ ಅನ್ನುವಂಥದ್ದು ಸಿದ್ದರಾಮಯ್ಯನವರು ಕೇಳಿರುವಂತಹ ಪ್ರಶ್ನೆ, ಪ್ರಿಯಾಂಕ್ ಖರ್ಗೆ ಅವರು ಕೇಳಿರುವಂತಹ ಪ್ರಶ್ನೆ. ಮತ್ತು ಮೋದಿ ಸರ್ಕಾರದ ಮೈತ್ರಿ ನಾಯಕ ಚಂದ್ರಬಾಬು ನಾಯ್ಡು ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಹೀಗಾಗಿ ಈ ಕಾಯ್ದೆಯನ್ನು ಹಿಂಪಡಿಬೇಕು ಕೇಂದ್ರ ಸರ್ಕಾರ ಅನ್ನುವಂಥ ಒತ್ತಡವನ್ನು ಹೇರೋದಕ್ಕೆ ಶುರು ಮಾಡಿದ್ದಾರೆ. ಇಲ್ಲಿ ಈ ಹೋರಾಟವನ್ನು ಕೂಡ ಗಾಂಧಿ ವರ್ಸಸ್ ಗೋಡ್ಸೆಯಾಗಿ ಪರಿವರ್ತಿಸುವಂತಹ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಮಹಾತ್ಮ ಗಾಂಧಿ ವಿರುದ್ಧ ಪದೇ ಪದೇ ಬಿಜೆಪಿಯಿಂದ ದ್ವೇಷ ಕಾರ್ತಾ ಇದ್ದಾರೆ ಅಂತೇಳಿ ಕಾಂಗ್ರೆಸ್ನವರು ಆರೋಪವನ್ನು ಮಾಡ್ತಾ ಇದ್ದಾರೆ. ಮತ್ತು ಸಂಘ ಪರಿವಾರದ ಸಲಹೆ ಸೂಚನೆಯನ್ನು ಪಾಲಿಸಿ
ಗಾಂಧೀಜಿ ವಿರುದ್ಧ ಇವರು ಸಮರವನ್ನು ಸಾರಿದ್ದಾರೆ ಅನ್ನುವಂತಹ ಗುರುತರ ಆರೋಪವನ್ನು ಮಾಡ್ತಾ ಇದ್ದಾರೆ. RSS ಬಿಜೆಪಿಗೆ ಮಹಾತ್ಮ ಗಾಂಧಿ ಹೆಸರು ಅಂತ ಹೇಳಿದ್ರೆ ಅಲರ್ಜಿ, ಅದಕ್ಕಾಗಿಯೇ ಇವರು ಈ ರೀತಿಯಾದಂತಹ ಹೆಸರು ಬದಲಾವಣೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ಮಾಡ್ತಿರುವಂಥ ಆರೋಪ. ಗಾಂಧೀಜಿ ಪ್ರತಿಮೆ ಮುಂದೆ ಪ್ರತಿಭಟನೆ ಮಾಡುವ ಹಕ್ಕನ್ನು ಕೂಡ ಈಗ ಬಿಜೆಪಿಯವರು ಕಳ್ಕೊಂಡಿದ್ದಾರೆ ಅಂತ ಹೇಳಿ ಆರೋಪವನ್ನು ಮಾಡ್ತಾ ಇದ್ದಾರೆ, ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬಿಜೆಪಿಯವರು ಹಿಂದೆಯೂ ಗಾಂಧೀಜಿಯನ್ನು ಕೊಂದರು, ಪದೇ ಪದೇ ಕೊಲ್ತಾ ಇದ್ದಾರೆ. ಈ ರೀತಿಯಾದಂತಹ ಕೆಲಸಗಳ ಮೂಲಕವೂ ಕೂಡ ಗಾಂಧೀಜಿಯನ್ನು ಮತ್ತೆ ಮತ್ತೆ ಕೊಲ್ತಿದ್ದಾರೆ ಅಂತ ಹೇಳಿ ಬಿಜೆಪಿಯವರು ಗಾಂಧೀಜಿ ಪರ ನಿಲ್ಲಲ್ಲ, ಗೋಡ್ಸೆ ಪರ ನಿಲ್ತಾರೆ ಅಂತ ಹೇಳಿ ಆರೋಪವನ್ನು ಮಾಡಿದ್ದಾರೆ ಕಾಂಗ್ರೆಸ್ ನಾಯಕರು. ಇವತ್ತು ಇದು ಪೂರ್ವಭಾವಿ ಸಭೆಯಲ್ಲೇ ಈ ಮಟ್ಟಿಗಿನ ವಾಗ್ದಾಳಿ ನಡೆದರೆ ಮುಂದೇನು ಅನ್ನುವಂಥ ಕುತೂಹಲ ಇದ್ದೇ ಇದೆ. ಇವತ್ತಿನ ವಾಗ್ದಾಳಿಯ ಸ್ವರೂಪ ಹೇಗಿತ್ತು ಅನ್ನೋದನ್ನು ತೋರಿಸ್ತೀನಿ. ಜೀವಿಕ್ ಮಿಷನ್ ಗ್ರಾಮೀಣ ಅಂದರೆ ಅದು ಶ್ರೀರಾಮ ಅಲ್ಲ. ಆ ಥರ ಈ ಕಾಯ್ದೆ ಈ ಹೆಸರು ವಿಕಸಿತ್ ಭಾರತ್ ರೋಜ್ಗಾರ್, ಗ್ಯಾರಂಟಿ ಫಾರ್ ರೋಜ್ಗಾರ್ ಅಜೀವಿಕ್ ಮಿಷನ್ ಗ್ರಾಮೀಣ ಅಂತ ಇದರ ಅರ್ಥ. ರಾಮ್ ಅಲ್ಲ, ದಶರಥ ರಾಮನೂ ಅಲ್ಲ, ಸೀತಾರಾಮನೂ ಅಲ್ಲ, ಕೌಶಲ್ಯ ರಾಮನೂ ಅಲ್ಲ, ಯಾವ ರಾಮನೂ ಅಲ್ಲ. ಅದು ನಾಥೂರಾಮ್ ಗೋಡ್ಸೆ, ಈಗಾಗಲೇ ಹೇಳಿದ್ದಾರೆ, ನಾಥೂರಾಮ್ ಗೋಡ್ಸೆ ಅದನ್ನು ಮಾಡಿರ್ತಕ್ಕಂಥದ್ದು. ಸೊ ಅದರಿಂದ ಇವರು ಮಹಾತ್ಮ ಗಾಂಧಿಯನ್ನು ಕೊಂದಾಕ್ತವ್ರು ಯಾರು? ನಾಥೂರಾಮ್ ಗೋಡ್ಸೆ. ಈ ನರೇಂದ್ರ ಮೋದಿ ಅವರ ಸರ್ಕಾರ ಮತ್ತೊಮ್ಮೆ ಮಹಾತ್ಮ ಗಾಂಧೀಜಿಯನ್ನು ಕೊಂದಾಕಿದ್ದಾರೆ. ಹಿಂದೆ ಬಿಜೆಪಿಯವರು ಗಾಂಧೀಜಿಯವರ ಹೆಸರಿಟ್ಟು ಗಾಂಧೀಜಿಯವನ್ನ ಕೊಂದ್ರು. ಈಗ ಅವರ ಹೆಸರನ್ನ ಕೊಂದಿದ್ದಾರೆ. ನಾನು ಯಾವ್ದೋ ಟಿವಿಲಿ ಹೇಳಿದೆ, ಇನ್ನೇನಪ್ಪ ನಮ್ಮ ಜೋಬಲ್ಲಿ ನೋಟ್ ಮಾಡಿಕೊಂಡಿದೀವಿ, ಆ ನೋಟಲ್ಲಿರೋ ಗಾಂಧಿ ಫೋಟೋನು ತೆಗೆದಾಕ್ಬಿಡ್ರಪ್ಪ ಅಂತ ಅಂದ್ಬಿಟ್ಟು ತೋರಿಸ್ದೆ. ಈ ನೋಟಲ್ಲಿ ಗಾಂಧಿ ಇದ್ದಾರೆ, ಈ ಗಾಂಧಿನೂ ತೆಗೆದಾಕ್ಬಿಡಿ ಅಂತೇಳಿ ಹೇಳ್ದೆ ನಾನು. ಅದು ಬಹಳ ದೊಡ್ಡ ಟ್ರೋಲ್ ನಡೀತು. ಆ ಕಾಲನೂ ಬರ್ಬೋದು ಅಂತ ಅವ್ನು ಯಾರೊಬ್ಬ ಮಾತಾಡಿದ್ದ. ಇದು ರಾಮನ ಹೆಸರಲ್ಲಿ ಬಿಲ್ ಮಾಡಿಲ್ಲ. ಇದು ಸೀತಾರಾಮೂ ಅಲ್ಲ, ದಶರಥ್ ರಾಮನೂ ಅಲ್ಲ. ಇದು ನಾಥೂರಾಮ್ ಗೋಡ್ಸೆ. ಗಾಂಧಿ ಅವ್ರನ್ನ ತೆಗೆದುಬಿಟ್ಟು ಇವರು ರಾಮ್ಜಿ ಅಂತ ಹೇಳಿದಾರಲ್ಲ, ನಾಥೂರಾಮ್ ಗೋಡ್ಸೆ ಇದು. ಇವರು ರಾಮ್ ರಾಜ್ಯ ಕಟ್ಟಬೇಕಂತ ಇದಾರಲ್ಲ, ರಾಮ್ ರಾಜ್ಯ ಕಟ್ಟಬೇಕು ಅಂದ್ರೆ ಆ ರಾಮ್ ರಾಜ್ಯದಲ್ಲಿ ಕಾರ್ಮಿಕರಿಗೆ ಜಾಗ ಇಲ್ವಾ? ಆ ರಾಮ್ ರಾಜ್ಯದಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಅಧಿಕಾರವನ್ನ ಯಾರು ನಡೆಸ್ಬೇಕಂತ ಗೊತ್ತಾಗಬೇಕಲ್ವಾ? ಆ ರಾಮ್ ರಾಜ್ಯದಲ್ಲಿ ಸಂವಿಧಾನ ಇಲ್ವಾ? ಆದ್ರಿಂದ ನಾವು ಆ ನೆರೇಟಿವ್ಗೆ ಹೋಗೋದೇ ಬೇಡ. ಹೀಗೆ ಇಲ್ಲಿ ಮನ್ರೇಗಾ ಹೆಸರನ್ನ ಬದಲಿಸಿರುವಂತಹ ವಿಚಾರವನ್ನು ಮುಂದಿಟ್ಟುಕೊಂಡು ಕಾಂಗ್ರೆಸ್ ನಾಯಕರು ಅತ್ಯಂತ ಪ್ರಬಲ ಹೋರಾಟವನ್ನು ಸಂಘಟಿಸುವುದರ ಕಡೆಗೆ ಸಂಕಲ್ಪವನ್ನು ತೊಟ್ಟಿದ್ದಾರೆ. ಮತ್ತು ಈಗಾಗಲೇ AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ತಾಕೀತು ಮಾಡಿದ್ದಾರೆ. ನೀವು ಸುಮ್ಮನೆ ಇದ್ರೆ ಹೇಗೆ ಅನ್ನುವಂತಹ ಪ್ರಶ್ನೆಯನ್ನು ಕೇಳೋದ್ರ ಮೂಲಕವಾಗಿ ರಾಜ್ಯ ನಾಯಕರುಗಳ ಕಿವಿ ಹಿಂಡೋ ಕೆಲಸ ಅವರು ಮಾಡಿದ್ದಾರೆ. ಈಗ ಇವರು ಕೂಡ ರಾಮ್ಜಿ ವಿರುದ್ಧ ತೀವ್ರ ಸ್ವರೂಪದ ಹೋರಾಟವನ್ನು ಮಾಡಬೇಕು, ಇದನ್ನೊಂದು ಜನಾಂದೋಲನವಾಗಿ ಪರಿವರ್ತಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಪ್ಲಾನನ್ನು ಮಾಡ್ಕೊಂಡಿದ್ದಾರೆ. ವಿಶೇಷ ಅಂತ ಹೇಳಿದರೆ DK ಶಿವಕುಮಾರ್ ಅವರೇ ಹೇಳಿದ್ದಾರೆ, ತನ್ನ ಹೋರಾಟ ಶುರುವಾಗುವಂಥದ್ದೇ ಶಿಕಾರಿಪುರದಿಂದ ಅಂತೇಳಿ. ಅಂದರೆ ಬಿಜೆಪಿಯ ರಾಜ್ಯಾಧ್ಯಕ್ಷರ ಕ್ಷೇತ್ರದಿಂದಲೇ, ತವರು ಕ್ಷೇತ್ರದಿಂದಲೇ ಹೋರಾಟವನ್ನು ರೂಪಿಸುವಂಥದ್ದಕ್ಕೂ ಕೂಡ ಮುಂದಾಗಿದ್ದಾರೆ. ಯಾವ್ಯಾವ ಸ್ವರೂಪದಲ್ಲಿ ಇದು ನಡೆಯುತ್ತೆ ಅನ್ನೋದನ್ನು ನೋಡಬೇಕಾಗಿದೆ.